ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕೆಂಪು ತಾವರೆ ಆನೆಗಾದರೆ ಏವನ್ನ ತಾವರೆ ನನ್ನಾಸೆಯಾಸರೆ ಬೇರೆ ಬೇರೆ ಏನಿದೆ, ನಿನ್ನನ್ನೇ ಕಾಣುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ, ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ. ಹೂಗಂಧ ಸೇರಿದಂತೆ ಎಲ್ಲೆಲ್ಲಿ ನೋಡಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಥ್ಯಾಂಕ್ ಯು. ಏನು ಎಲ್ಲ ಒಬ್ರಿಗಿನ್ನೊಬ್ರು ಮೀರ್ಸಿ ಹಾಡ್ತಾ ಇದ್ದೀರಿ. ಅಣ್ಣವ್ರ ಧ್ವನಿನೇ ಕೇಳ್ದಂಗೆ ಆಯಿತು. ಕೆಲವು ಲೈನ್ಗಳೆಲ್ಲ ಭಾಳ ಸೊಗಸಾಗಿ ಆಡಿದ್ದಾರೆ ನಮ್ಮ ಮಾರುತಿಯವರು. ಈ ಒಂದು ಕಾರ್ಯಕ್ರಮಕ್ಕೆ ಅಚಾನಕ್ಕಾಗಿ ನಮ್ಮ ವಿಶ್ವಾಸಕ್ಕಾಗಿ ನಮ್ಮ ಅಶೋಕಣ್ಣವ್ರು ಬಂದಿದ್ದಾರೆ. ಪತ್ರಿಕೆ ನೀಡೋದಕ್ಕೋ ಅಥವಾ ಇನ್ನೇನೇನು ಕೊಡೋದಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಅದೇ ರೀತಿ ನಮ್ಮ ಸಂಬಂಧಿಕರಾದ ಸುಕನ್ಯಾ ಮೇಡಮ್ ಕೂಡ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಎಲ್ರಿಗೂ ಸ್ವಾಗತ. ಆಮೇಲೆ ಈ ಒಂದೇ ಒಂದು ಮನವಿ, ಯಾರೂ ಏನು ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ಹಾಡುಗಳು ಹೆಚ್ಚಿಗೆ ಸಿಗ್ತಾಯಿದೆ. ಯಾಕೆಂದರೆ ಇನ್ನೂ ಕಾಲಾವಕಾಶ ಇದೆ, ಇನ್ನೂ ಒಂದು 5 ಗಂಟೆ ಕಾಲಾವಕಾಶ ಇದೆ. ಹೆಚ್ಚಿಗೆ ಜನ ಬಂದುಬಿಟ್ರೆ ಅವ್ರಿಗೆ ಹೊಸಬ್ರಿಗೆ ಹಾಡಿಸ್ಬೇಕಾಗುತ್ತೆ. ದಯವಿಟ್ಟು ಸಹಕಾರ ನೀಡಿ. ಒಬ್ರಿಗೆ ಆಡಿಸ್ಬೇಕು ಒಬ್ರಿಗೆ ಆಡಿಸ್ಬಾರ್ದು ಅಂತ ಯಾವ ಮನಸ್ಸಿನಲ್ಲೂ ಇಲ್ಲ ನಮ್ಮಲ್ಲಿ. ನೀವೆಲ್ಲ ಹಾಡಬೇಕು ಅಂತ ನಾವು ಆಯೋಜಕರಷ್ಟೇ.
ನಾವೇ ಹಾಡಬೇಕು ಅಂದರೆ ನಾವೇ ಕಲಾಕ್ಷೇತ್ರದಲ್ಲ ದೊಡ್ಡ ದೊಡ್ಡ ಇದರೆಲ್ಲ ಮಾಡ್ಕೊಂಡು ಹಾಡ್ಕೋತೀವಿ. ಅದಕ್ಕೆ ಯಾರನ್ನೂ ಆಹ್ವಾನ ಮಾಡಲ್ಲ, ಬರೀ ನೋಡೋದಕ್ಕೆ ಮಾತ್ರ ಆಹ್ವಾನ ಮಾಡ್ತೀವಿ. ದೊಡ್ಡ ದೊಡ್ಡ ವೇದಿಕೆ ಕಾರ್ಯಕ್ರಮ ವಿತ್ ಸರಿಗಮಪ ಟೀಮ್ ಅವ್ರನ್ನೆಲ್ಲ ಕರೆಸಿ ಮಾಡ್ತೀವಿ ಕಾರ್ಯಕ್ರಮನ. ಮತ್ತು ಇವತ್ತು ನೋಡಿದ್ರೆ ನನಗೆ ಬಹುಮಾನ ನೀಡಬೇಕಾಗಿತ್ತು ಅನ್ನಿಸ್ತಾ ಇದೆ. ಯಾಕೆಂದರೆ ಎಲ್ಲ ಭಾಳ ಚೆನ್ನಾಗಿ ಆಡ್ತಾಯಿದ್ದೀರಾ, ಒಬ್ಬೊಬ್ಬರು ಚೆನ್ನಾಗಿ ಆಡ್ತಾಯಿದ್ದೀರಾ. ಈ ಬಹುಮಾನ ನಾನು ಇಟ್ಟಿದ್ದೆ ನಾನು ಹೋದ್ಸಲಿ, ಅದು 14ನೇ ತಾರೀಕು ಪ್ರೇಮಿಗಳ ದಿನಾಚರಣೆ ಮಾಡೋದಕ್ಕೋಸ್ಕರ. ಆವತ್ತು ಇಲ್ಲಿ ನಮ್ಮ ಡಿ ಮಾರ್ಟ್ ಮಾಲೀಕರು ಬೋರ್ವೆಲ್ ಕೊರೆಸ್ಬೇಕು ಅಂತೇಳಿ ಆ ಕಾರ್ಯಕ್ರಮನ ಸ್ವಲ್ಪ ಅಡಚಣೆ ಉಂಟಾಯಿತು. 14 ಆಗಲಿಲ್ಲ, 15 ಶಿವರಾತ್ರಿಗೂ ಆಗಲಿಲ್ಲ. ಹಾಗಾಗಿ ಇವತ್ತು ನಾವು ಆ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಮುಂದೆ ಪ್ರೇಮಿಗಳ ದಿನಾಚರಣೆಗೋಸ್ಕರ ಪ್ರೇಮ ರಾಗ ಎಂಬ ಶೀರ್ಷಿಕೆ ಅಡಿನಲ್ಲಿ ಒಂದು ಕಾರ್ಯಕ್ರಮ ನಾನು ಮಾಡ್ತಾಯಿದ್ದೀನಿ. ಅವತ್ತು ಮೂರು ಬಹುಮಾನಗಳಿರ್ತದೆ. ಅದು ಒಳ್ಳೊಳ್ಳೆ ಬಹುಮಾನಗಳು, ಎಲ್ಲ ನಿಮ್ಮ ಸಂಗೀತಕ್ಕೆ ಸಂಬಂಧಪಟ್ಟಂಥ ಬಹುಮಾನಗಳನ್ನ ಕೊಡ್ತಾಯಿದ್ದೀವಿ. ಅದು ಮೈಕ್ ಆಗ್ಬೋದು, ಬೇರೆ ಇನ್ನಿತರೆ ಸುಮ್ಮನೆ ಅಲರ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಬಹುಮಾನನ ಕೊಡ್ತಾಯಿದ್ದೀವಿ. ವಾದ್ಯಗೋಷ್ಠಿ ಗಾಯಕರಿಗೆ ನಾವು ಅವತ್ತು ಬಹುಮಾನ ಇಲ್ಲ. ಯಾರು ಕರೋಕೆನಲ್ಲಿ ಈಗ ಇತ್ತೀಚೆಗೆ ಆಡ್ತಾಯಿದ್ದಾರೆ, ಇತ್ತೀಚೆಗೆ ಅವರು ಮುಂದೆ ಬರ್ತಾಯಿದ್ದಾರೆ, ಅಂಥವ್ರನ್ನ ಗುರುತಿಸಿ ನಾವು ಬಹುಮಾನ ಕೊಡ್ತಾಯಿದ್ದೀವಿ. ನನಗೂ ಇಲ್ಲ, ರಾಜೇಶ್ವರಿ ಮೇಡಮ್ಗೂ ಇಲ್ಲ, ಕೆಲವು ವಾದ್ಯಗೋಷ್ಠಿ ಗಾಯಕರಿಗೆ ಇಲ್ಲ. ಅವ್ರಿಗೆಲ್ಲ ನಾನು ಸಮಾಧಾನಕರ ಬಹುಮಾನ ನಾನು ಕೊಟ್ಕೋತೀನಿ. ಈಗ ನಮ್ಮ ಅನಿತಾ ಮೇಡಮ್ ಅವ್ರು ಬನ್ನಿ, ಮುನ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಎಲ್ಲರ ಕೈಲೂ ಹಾಡ್ತಾಯಿದ್ದಾರೆ, ನನ್ನ ಕೈಲೂ ಆಡ್ತಾಯಿಲ್ಲ ಅಂತ. ಬನ್ನಿ. ಎಂದೋ ಕಂಡ ಕನಸು. ಇದಾದಮೇಲೆ ಯಾರು ಆಡಬೇಕಾಗಿರೋದು? ಇವ್ರು ಮೂರಾಯಿತು. ವೆಂಕಟೇಶ್ ಅವರು ಮುಂದಿನ ಗೀತೆ ನಮ್ಮ ವೆಂಕಟೇಶ್ ಅವರು ಹಾಡ್ತಾರೆ. ಅದೇ ರೀತಿ ನಮ್ಮ ನಾಗರಾಜ್ ಅವರು ಕೂಡ ಆಡಬೇಕು. ಅಶೋಕ್ ಅವರು ಒಂದು ಗೀತೆ ಹಾಡ್ಬೋದು, ಆರಾಮಾಗಿ ಆಡ್ಬೋದು. ಹಾಡಿ ಸುರೇಶ್. ಸ್ವಲ್ಪ ಸೌಂಡು. ಎಂದೋ ಗಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ನನಗೆ 100 ವರ್ಷ ನಿನ್ನ ನೆರಳಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ನಿನಗಾಗಿ ಒಂದು ಹಾಡಿದೆ, ತಿಳಿದು ಹೀಗಿರುವೆ ಮಾತನಾಡಿದೆ. ಕ್ಷಮಿಸು ಬಾ, ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಆ ಮೋಡದಿಂದ ಮಳೆಗೆ ಒಂದು ಪೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು
ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ಒಬ್ಬ ಪ್ರೇಮಿಯಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ ಬಾ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ತಿಳಿದು ಹೀಗಿರುವೆ ಮಾತನಾಡದೆ ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ಥ್ಯಾಂಕ್ ಯು ಒಳ್ಳೇದಾಯ್ತು ಓಕೆ ಓಕೆ ಆಯ್ತು ಬಿಡಿಯಲ್ಲ ಕೇಳಿದೆ ಸಾಕಿಲ್ಲ ಅಲ್ಲ ಬಾಯ್ಲೆ ಬಂತಲ್ಲ ಸಾಕು ಬಾಯ್ಲೆ ಬಂತಲ್ಲ ಪಾರ್ಟಿ ಮಾಡೋದು ಕೇಳಿದ್ರೆ ಯಾರು ಹೋಗ್ಬಿಡಿ ಎಲ್ಲ ಗ್ರೂಪ್ ಫೋಟೋ ಇಟ್ಕೊಂಡು ದಯವಿಟ್ಟು ಯಾರು ಹೋಗೋಗಿ ಬನ್ನಿ ಎಲ್ಲ ಯೂಟ್ಯೂಬರ್ ಇದ್ದಾರೆ ಬನ್ನಿ ಎಲ್ಲ ದಯವಿಟ್ಟು ಎಲ್ಲ ಮೇಲೆ ವೇದಿಕೆಗೆ ಬನ್ನಿ 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 ಈ ಕಾರ್ಯಕ್ರಮಕ್ಕೆ ನಮಗೆ ನಾಗೇಶ್ ಸೀತಾರಂಗ ಅನ್ನೋರು ಆಗಮಿಸಿದ್ದಾರೆ. ನಮ್ಮ ಎನ್ ಗೋಪಾಲಕೃಷ್ಣ ಅವರ ಸ್ನೇಹಿತರು. ದಯಮಾಡಿ ಎಲ್ಲರೂ ಬರಬೇಕು. ಎಲ್ಲಿ ನಮ್ಮ ಯೂಟ್ಯೂಬರ್ HRS ಪ್ರಕಾಶ್ ಆಮೇಲೆ ಬರ್ತಾರೆ. ಬನ್ನಿ ವೆಂಕಟೇಶ್ ಅವ್ರ ಹಾಡಿ ಬನ್ನಿ. ದಯಮಾಡಿ ಎಲ್ಲರೂ ಇರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅನ್ನದಾತರು ಕೂಡ ಬಂದಿದ್ದಾರೆ. ಹೋಟೆಲ್ ಮಾಲೀಕರು ನಂದೀಶ್ ಅವರು ಕೂಡ ಸ್ವಾಗತ.
ಡಿಬೇಟ್ ರಾಘವೇಂದ್ರ ಆಹಾ ಹಾ 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 नाम से डर लगता था, दिल के अंजाम से डर लगता था।